ಈಗ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀನಂದ್ರೂ ನೀವು 2-3 ಗಂಟೆವರೆಗೂ ನೀವು ರಸ್ತೆ ರೋಕ ಮಾಡ್ತೀರಂತಂದರೆ ಕಾನೂನು ಬಾಹಿರ ಕೆಲಸ ಆಗ್ತದೆ. ದಯವಿಟ್ಟು ಎಲ್ಲರೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಾವೆಲ್ಲರೂ ಪಕ್ಕಕ್ಕೆ ಬಂದು ಮನೆ ಪತ್ರ ಕೊಡಿ. ಮತ್ತು ನಾಳೆ ಏನಾದರೂ ನಿಮ್ಗೆ ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಬಸ್ಸಿನ ವ್ಯವಸ್ಥೆನ ಏನಾದರೂ ನಿಮಗೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಏನಾದರೂ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತಂದರೆ ನಾವು ಇರ್ತೀವಿ, ಕಂದಾಯ ಇಲಾಖೆಯವರು ಇರ್ತಾರೆ, ಅಥವಾ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಬಂದು ಅವ್ರಿಗೆ ಮನೆ ಪತ್ರ ಕೊಡೋದ್ರ ಮುಖಾಂತರನೂ ಮಾಡ್ಕೊಳ್ತೀವಿ ನಾವು. ಇವತ್ತಂತ ಹೇಳಿದಾರೆ ಅವರು, ನಾಳೆ ಎಲ್ಲ ಟೈಮ್ ಟೇಬಲ್ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ನಮ್ಮ ಸುರಪುರ ಡಿಪೋಯಿಂದನೇ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ ಮೇಲೂ ನಾವು ಮುಂದುವರಿಸ್ತೀವಿ ಅಂತಂದರೆ ಅದು ತಪ್ಪು ವಿಚಾರ ಆಗ್ತದೆ. ದಯವಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವೆಲ್ಲರೂ ಸೈಡಿಗೆ ಬಂದು ಅವ್ರಿಗೆ ರಸ್ತೆಯ ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ತಮ್ಮ ಹತ್ರ ಮನವಿ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಒಂದು ಎರಡನೇದೇನಂತಂದರೆ ತಹಸೀಲ್ದಾರ್ ಸಾಹೇಬರು ಬರ್ತಾರೆ ಅಂತೇಳಿ ನೀವು ಮಾತಾಡಿದ್ರು. ಸಾಹೇಬರು ಸ್ವಲ್ಪ ಬಿಜಿಯ ಶೆಡ್ಯೂಲಿಂದ ಬರೋಕ್ಕಾಗ್ತಾ ಇಲ್ಲ ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳು ಕಳಿಸಿದಾರೆ. ಸೊ ದಯವಿಟ್ಟು ಅವ್ರು ಕೊಡಿ. ಆಮೇಲೆ ರಿಟರ್ನಲ್ಲಿ ಕೊಟ್ಟಿದ್ದಾರೆ, ನೀವು ರಿಟರ್ನಲ್ಲಿ ಕೊಟ್ಟಿಲ್ಲ ಅಂದ್ರೆ ಬೇರೆ. ಈಗ ಅವರು ಲಿಖಿತ ನಮಗೂ ಎಲ್ಲ ಪರಿಜ್ಞಾನ ಅದ. ಎಮರ್ಜೆನ್ಸಿ ಇದ್ರೆ ದವಾಖಾನೆ ಹೋಗೋರಿದ್ರ ಬಾಳ್ಕೇರಿ ಇದ್ರೆ ಕಾರ್ ವ್ಯವಸ್ಥೆ ಮಾಡ್ತೀವಿ. ಈ ಕಡೆ ಶಿವರಾಜ್ ಒಕ್ಕಣಿ ಕಾರ್ ಅದ, ಈ ಕಡೆ ನಮ್ಮ ಕಾರ್ ಅದ, ವ್ಯವಸ್ಥೆ ನಾವು ಮಾಡ್ತೀವಿ. ಸರ್ ತಮ್ಮಲ್ಲಿ ವಿನಂತಿ ಏನಪ್ಪ ಅಂದ್ರೆ, ನಮ್ಮಿಂದ ಒಂದು ದಿನಕ್ಕೆ ಒಂದು ತಾಸಿಗೆ ಸಮಸ್ಯೆ ಆದ್ರೆ ನೀವು ಹಿಂಗೆ ಮಾಡ್ತೀರಿ ಸರ್. ನಾವು 20 ವರ್ಷದಿಂದ ಈ ಕಷ್ಟ ಅನುಭವಿಸ್ತೀವಿ ಸರ್. ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಮಗೆ ಇನ್ನೂ ಕ್ಯಾಂಪ್ಯೂಟರ್ ಬಸ್ಗಳು ಮತ್ತೆ ನೋಡಿಲ್ಲ ನಾವು. ಹಳ್ಳಿದ ವಾತಾವರಣ ಇಟೋಗಿ ಮಾತಾಡೀವಿ, KSRTC ಅವರಿಗೆ ಮಾತಾಡೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತು ಆಮೇಲೆ ನೇರ ಫೋನಿನ ಕಾರ್ಯಕ್ರಮ ಇತ್ತು ಸರ್, ಅವಾಗೂ ಮಾತಾಡಿದೀವಿ. ಇದಕ್ಕೆ ಸ್ಪಂದನೆ ಕೊಡ್ತಿಲ್ಲ ಅವರು. ಅಂದಾಗ ನಾವು ಈ ಮಕ್ಕಳು ಕರ್ಕೊಂಡು ನಾವು ಮಾಡಕತ್ತಿಲ್ಲ, ಮಕ್ಕಳೇ ಬಂದು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಾವು ಧರಣಿ ಮಾಡಕತ್ತಿದ್ವಿ, ರಸ್ತೆ ತಡೆ ಮಾಡಿದ್ದೀವಿ. ನಾವು ಯಾವುದು ಪರ್ಮಿಷನ್ ತೊಗೊಂಡಿಲ್ಲ, ನೀವು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ತೀರಿ. ಬಟ್ ನಾವು ಬಸ್ಗಳನ್ನ ಕೇಳಿದ್ರೆ ನಮ್ಮ ವೈಯಕ್ತಿಕ ಕೇಳ್ತಿದ್ವಿ. ನಾವು ನೀವು ಯಾವ ರೀತಿಯಾಗಿ ನೀವು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ರಿ ಸರ್. ಇವತ್ತು ಒಂದು ದಿನಕ್ಕೆ ನೀವು ಈ ರೀತಿ ಮಾಡ್ತೀವಿ. ನಮ್ಮ ಮಕ್ಕಳು ಸಾಲಿ ಬಿಡ್ಸಕತ್ತಾರೆ, ಇಲ್ಲಿ ಪೇರೆಂಟ್ಸ್ಗಳು ಬಸ್ಗಳ ಸೌಕರ್ಯ ಇಲ್ಲಾಂದ್ರೆ ಬಸ್ಗಳಿಗೆ ಸೌಕರ್ಯ ಇಲ್ಲ, ಸಾಲಿ ಬಿಡಿಸ್ಕೊಂಡು ಹೊಲ ಮನೆ ಕೆಲಸ ಕಚ್ಚಕತ್ತಾರೆ ಸರ್ ಅವರು. ಮತ್ತೆ ಇದು ಹೆಂಗೆ ಸರ್? ನಮ್ಮ ಮಕ್ಕಳು ಸಾಲಿ ಕಲ್ಲಾರ್ದೇ ದನ ಕಲ್ಲು ಹೊಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾ? ನಮ್ಮ ಭಾಗ ಹಿಂದುಳಿಬಾರ್ದು, ಹಿಂದೆ ಉಳಿದೈತಿ ಅದು, ಇಲ್ಲ ಹಿಂದೆ ಉಳ್ಕೊಂಡು ಹೋಗ್ಬೇಕಾ? ಹೋಗಿ ತಾಯಿಗೆ ಡಿಪೋ ಕೊಟ್ಟೇಶನ್ ಲೇಟ್ ಕೊಡಂತ ಎಂತ ಮುಟ್ಟಾಗಿ ಇರ್ಬೇಕು ಇವ ಡಿಪೋ ಮ್ಯಾನೇಜರ್. ನಮ್ಮ ತಾಲೂಕಿನಾಗ ಇದೀವೋ, ನಾವು ತಾಯಿಗುಡಿ ತಾಲೂಕಿನಾಗ ಇದೀವೋ. ಮತ್ತೆ ನೀವು ಹೆಂಗೆ ಸರ್ ನೀವು ನಮ್ಮ ಮ್ಯಾಗ ಆಕ್ಷನ್ ತಗೋತೀವಿ? ಅರೆಸ್ಟ್ ಮಾಡ್ರಿ, ಎಲ್ಲರೂ ನಾವು ಬರೋದು ಕಡೆ ಇದ್ದೀವಿ ಸರ್. ನಾವು ಈಗೆಲ್ಲ ಸರ್ 13 ವರ್ಷದಿಂದ ಕೋರ್ಟ್ ಕಚೇರಿ ನೋಡ್ಕೊತ ಬಂದೀವಿ, ನಾವು ಜೈಲಿಗೆ ಬಿಟ್ಟು ಬಂದೀವಿ ನಾವು ಹೋರಾಟ ಸಲುವಾಗಿ. ನೀವು ಆಕ್ಷನ್ ಮಾಡ್ತೀವಿ ಅಂತಂದ್ರೆ ಮಾಡ್ರಿ ಸರ್. ಅದಕ್ಕೆ ನಾವು ಅಷ್ಟು ಬಂದಿ ನಾವು ತೊಂಬರಿ ಗಾಡಿ ತೊಂಬರಿ ಬರ್ತೀವಿ. ನಮಸ್ಕಾರ. ನೋಡಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಸಾರ್ವಜನಿಕರು ರಸ್ತಾ ರೋಕ ಮಾಡಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಆದೇಶ ಪ್ರಕಾರ ನಾವೆಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕಾಗ್ತದೆ. ತಮಗೆ 10 ನಿಮಿಷ ಅಲ್ಲ 15 ನಿಮಿಷ ಅವಕಾಶ ಇರುತ್ತೆ. ಅವಾಗೆಲ್ಲ ಬಂದು ಹೇಳಿದ್ದೀನಿ ನಾನು. ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಕಂದಾಯ ಇಲಾಖೆಯಿಂದ ತಹಸೀಲ್ದಾರ್ ಸಾಹೇಬರು ಅವರು ಕೆಲವೊಂದು ಇದರಲ್ಲಿ ಡ್ಯೂಟಿಯಲ್ಲಿ ಬಿಸಿ ಇದ್ದದಕ್ಕೆ ಆರ್ಐ ಅವರು ಕಳಿಸಿದ್ದಾರೆ. ಒಂದು ಎರಡನೇದು ಸಾರಿಗೆ ಇಲಾಖೆಯಿಂದ ಕಿರಿಯ ಅಧಿಕಾರಿಗಳನ್ನು ಕಳಿಸಿದ್ದಾರೆ.